ವಿಧಾನ ಪರಿಷತ್ನಲ್ಲೂ ಕೂಡ ನೋಡಿ ದೊಡ್ಡ ಹಂಗಾಮ ನಡೀತಾ ಇದೆ ಅಲ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೇಳಬೇಕು. ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೋತ್ತರ ಯಾವಾಗ ಚರ್ಚೆ ಮಾಡಿದಂಗೆ ವಿಪಕ್ಷ ನಾಯಕರೇ, ಈಗ ನಾವು ಅಲ್ಲಿ ಈಗ ನಾವು ಚರ್ಚೆ ಮಾಡಿ ಬಂದಿದ್ದೀವಿ. ನಾವೀಗ ಚರ್ಚೆ ಮಾಡಿ ಬಂದಿದ್ದೀವಿ. ಈಗ ಯಾವುದು ಕಡ್ತಕ್ಕೆ ಹೋಗ್ಬೇಡಿ, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಈಗ ವಿರೋಧ ನಾಯಕರೇ, ನಾವು ಚರ್ಚೆ ಮಾಡಿ ಬಂದು ಅಲ್ಲ ಒಂದು ನಿಮಿಷ, ನಾವು ಚರ್ಚೆ ಮಾಡಿ ಬಂದು ಅವ್ರು ಉತ್ತರ ಕೊಡ್ತೀವಿ ಹೇಳಿದೀವಿ. ಅದನ್ನ ಪ್ರಶ್ನೆ ಉತ್ತರ ತಗೊಳ್ಳಕ್ಕೆ ಅವಕಾಶ ಮಾಡ್ಬೇಕು. ಆಯ್ತು ಬಿಡಿ, ಆಯ್ತು 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 ಬೇರೆ ಬೇರೆ ವಿಷಯ ಆಯ್ತು. ಓಕೆ 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 ಹಾಗಾದ್ರೆ ಹದಿಮೂರು ವಿಷಯನೂ ಬೇಡವಾ? 14 ವಿಷಯಕ್ಕೂ ಚರ್ಚೆ ಬೇಡವಾ? 13 ವಿಷಯ ಚರ್ಚೆಗೂ ಬೇಡವಾ ನಿಮ್ಗೆ? ಆಯ್ತು ಈಗ ತಾನೇ ಕ್ವಶನ್ ತಗೊಳ್ಳೋಣ. ಆಯ್ತು ಚರ್ಚೆ ಬೇಕು ಅಂತ ಹೇಳಿ ಅದ್ರ ಉತ್ತರ ಬೇಡವಾ ನಿಮ್ಗೆ? ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು, ಯಾವುದು ಕಡ್ತಕ್ಕೆ ಹೋಗ್ಬಾರ್ದು. ಆಯ್ತು 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 ಅದು ಕೂತ್ಕೊಳ್ತೀರಾ? ದಯವಿಟ್ಟು ಕೂತ್ಕೊಳ್ಳಿ, ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಈಗ ನಾವು ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದಿರಾ ಇಲ್ವಾ? ಅಲ್ಲ ಕೇಳಿ ಹೇಳಿದಿರಾ ಇಲ್ಲ ನೀವು? ಇಮಿಡಿಯೇಟ್ ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಬಂದು ಉತ್ತರ ಕೊಡ್ತೀನಿ ಹೇಳೋ ಮಾತನ್ನು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಇಲ್ಲಿ ಬಂದು ಮತ್ತೆ ನೀವು ಅಲ್ಲ ಒಂದ್ ನಿಮಿಷ ನಮ್ಮ ಸಭೆಗೆ ಒಂದು ಗೌರವ. ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ಅದು ನೀವು ಭಾಗಿಯಾಗಿದ್ರಿ, ಚರ್ಚಕರು ಭಾಗಿದ್ರು, ಹೇಳಿದ್ರು ಕ್ವಶನ್ ಅವ್ರು ತಗೊಳ್ಳೋಣ. ಅದಾದ್ಮೇಲೆ ಅವ್ರು ಬಂದು ಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳೋ ಮಾತನ್ನು ಹೇಳಿ ತಾವು ಇಲ್ಲಿ ಬಂದಿದ್ದೀರಲ್ವಾ, ಅದನ್ನ ನಿಭಾಯಿಸ್ಬೇಕಲ್ಲ ನೀವು. ದಯವಿಟ್ಟು ಕ್ವಶನ್ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಿಕ್ಕಿದ್ದು ಇದೇ ಸಮಯ ಇದೆ, ಎಲ್ಲಿ ಹೋಗ್ತಿಲ್ಲ, ಈ ಸರ್ಕಾರ ಇದ್ದೇ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅದೇ ಈ ಕ್ವಶನ್ ತಗೊಳ್ಳೋಣ. ಅದಾದ್ಮೇಲೆ ಫಸ್ಟ್ ಇಶ್ಯೂ ಅಂತ ತಗೊಂಡಿದ್ದೀರ ನೀವು, ಫಾರೆಸ್ಟ್ ಇಶ್ಯೂನ, ಅದನ್ನ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ಮುಂದೆ ಏನ್ ತಗೋಬೇಕು ತಗೊಳ್ಳಿ ನೀವು ಅಷ್ಟೇ. ಇಲ್ಲ ಮಾನ್ಯ ಸಭಾಪತಿಗಳೇ, ಈಗಾಗಲೇ ತೀರ್ಮಾನ ಕೊಟ್ಟಿದೆ. ಇವ್ರು ಯಾರು? ಇವ್ರು ಕೋರ್ಟ್ಗಿಂತ ದೊಡ್ಡ ಜನವ? ಬರೋ ರಾಜಕೀಯ ಬಂದಿದ್ದಾರೆ. ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಇವರು ಯಾರು ಕೇಳಲಿಕ್ಕೆ? ಕೋರ್ಟ್ ಆದೇಶ ಕೊಟ್ಟಿದೆ. ಇವ್ರು ಯಾರು? ನೀವು ಕೋರ್ಟ್ಗೆ ಹೋಗಿ ಕೇಳಿ, ಬಡತಿನಲ್ಲಿ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿ. ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಈ ದೇಶ ಸಂವಿಧಾನ ಒಂದು ಕೋರ್ಟ್ ಇದ್ದಾರೆ. ಇವರು ಯಾರು? ಇವರು ಬರೋ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ. ಆಯ್ತು ಆಯ್ತು. ನಿಮ್ಗೆ ಪ್ರಶ್ನೋತ್ತರ ಮಾಡುವ ನಿಮ್ಗೆ? ಅಲ್ಲ ಕ್ವಶನ್ ಮಾಡುವ ನಿಮ್ಗೆ? ಅಲ್ಲ ಕ್ವಶನ್ ಬೇಗ ಮಾಡುವ ನೀವು. ಮತ್ತೆ ನೀವು ಅದನ್ನು ಒಪ್ಕೊಂಡು ಬಂದ್ಮೇಲೆ ನೀವು ನಾನು ಪ್ರಶ್ನೋತ್ತರ ಕಲಾಪ ತೆಗೆದುಕೊಂಡು ಹೇಮಲತಾ ನಾಯಕ್ ಮೂರು ಸಲ ಕರೆದೀನಿ. ಕೇಶವ ಪ್ರಸಾದ್ ವಿವೇಕಾನಂದ ಅವರು ಶಶೀಲ್ ನಮೋಶಿ ಸನ್ಮಾನ್ಯ ಸಭಾಪತಿಗಳೇ, ರಾಮೋಜಿ ಗೌಡ್ರು
SIT ಇಂದ ಕ್ಲೀನ್ ಚಿಟ್ ಕಳ್ರಿ SIT ನೀವು ಕೂತ್ಕೊಳ್ಳಿ. ಚುಕ್ಕೆ ಗುರುತಿನ ರಾಮಾಜಿ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 56 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ. ಮಂತ್ರಿ ಕೊಟ್ಕೊಳ್ಳಿ. ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇತ್ತು ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ವಿತರಿಸಲು ಒಂದು ಮೊಟ್ಟೆ ಖರೀದಿ ಎಷ್ಟು ಅಂತ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ, 6 ರೂಪಾಯಿ ಅಂತ ಹೇಳಿ. ಆದ್ರೆ ಸನ್ಮಾನ್ಯ ಸಭಾಪತಿಗಳೇ, ನೀವು ಕೂತ್ಕೊಳ್ರಿ. ಸರ್ ಜಗಪ್ರವರು ಕೂತ್ಕೊಳ್ರಿ. ಸನ್ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಇದೆ. ಇದು ಒಂದು ಮೊಟ್ಟೆ 6 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ ಈಗ ಸುಮಾರು 1 ವರ್ಷದಿಂದ ಸನ್ಮಾನ್ಯ ಸಭಾಪತಿಗಳೇ ಮೊಟ್ಟೆ ಬೆಲೆ 7 ರೂಪಾಯಿಯಿಂದ ಮೇಲೆ ಇದೆ. ಅಂದ್ರೆ ಈಗ ಹತ್ರ 8-8.5 ರೂಪಾಯಿ ಇದೆ ಮಾನ್ಯ ಸಭಾಪತಿಗಳೇ. ಆದ್ರೆ ಸನ್ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಇದು ಸರಾಸರಿ ನೋಡಿದ್ರೆ 6 ರೂಪಾಯಿ ಬರುತ್ತೆ ಅಂತ. ಇದರಲ್ಲಿ ಸನ್ಮಾನ್ಯ ಸಭಾಪತಿಗಳೇ 6 ರೂಪಾಯಿ ಅಲ್ಲ, 5 ರೂಪಾಯಿ ಮಾತ್ರ ಆ ಮುಖ್ಯ ಗುರಿ ಸೇರ್ತದೆ. ಅದೇ ಕನಿಷ್ಠ 2 ರೂಪಾಯಿಯನ್ನ ಡಿಫರೆನ್ಸ್ ಮಾಡಿದರೆ ಆ ಕೈಯಿಂದ ಕೊಡಬೇಕಾಗುತ್ತೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ತಕ್ಷಣ ಸರ್ಕಾರ ಏನಿವತ್ತು ಸರಾಸರಿ 8 ರೂಪಾಯಿ ಇದೆ